ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ವಿಲ್ ಜಾಕ್ಸ್ ಮತ್ತು ಟಾಪ್ ಪ್ಲೇ ಅವರು ಇಂಗ್ಲೆಂಡ್ಗೆ ಹೋದ್ರು ಗೊತ್ತಿರ್ಬೋದು ಗುರು. ಆಲ್ರೆಡಿ ಅವ್ರು ನೆನ್ನೆ ಹೋಗಿದ್ರು ಅಂತ ಹೇಳಬೇಕು. ಅವರು ಇಂಗ್ಲೆಂಡ್ಗೆ ಹೋದ ನಂತರ ನಮ್ಮ ವಿಲ್ ಜಾಕ್ಸ್ ಅವರು ಏನಂತ ಹೇಳಿದರೆ ಇಂಗ್ಲೆಂಡ್ಗೆ ತಲುಪಿದ ನಂತರ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ವಿಲ್ ಜಾಕ್ಸ್ ಒಂದೇ ಒಂದು ಪಂದ್ಯ CSK ಮೇಲೆ ಆಡಿದ್ಬಿಟ್ರೆ ಸಾಕಾಗೋದಿಲ್ಲ ಗುರು. ನಮ್ಗೆ ಅದೇ ಬೇಕಾಗಿದ್ದು. ಮಿಡ್ಲ್ ಅವರ್ಸಲ್ಲಿ ರನ್ ಪಡಿತಾರೆ ವಿಲ್ ಜಾಕ್ಸ್ ಅವ್ರು ರೂಪ್ತಾರೆ. ನಾವೆಲ್ಲ ಕಾಯ್ತಾ ಆದರೆ ಬ್ರೇಕಿಂಗ್ ನ್ಯೂಸ್ ಥರ ಬಂತು ನೆನ್ನೆ ಅಂತ ಹೇಳಬೇಕು. ಇದೊಂದು ವಿಚಾರ ಕೇಳಿ ತುಂಬಾನೇ ಬೇಜಾರಾಯ್ತು ಗುರು. ಆದರೂ ಕೂಡ ವಿಲ್ ಜಾಕ್ಸ್ ಅವರು ಅವ್ರ ಆಟ ಆಡಿದೆ ಅಂತ ಹೇಳಬೇಕು. ಸಿಕ್ಕಂಥ ಚಾನ್ಸ್ನ ಅವ್ರು ಚೆನ್ನಾಗಿ ಉಪಯೋಗಿಸ್ಕೊಂಡು ಅಂತ ಹೇಳಬೇಕು. ಅವ್ರು ಮೊದಲ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಚಾನ್ಸ್ ಸಿಕ್ಕಿತ್ತು ಅಂದರೆ RCB ಇನ್ನೂ ಬೆಟರ್ ಪೊಸಿಷನಲ್ಲಿ ಇರ್ಬೋದಿತ್ತು ಅಂತ ಹೇಳ್ತೀನಿ ಗುರು. ನಿಮ್ಮ ಅನಿಸಿಕೆ ಅಂತ ಕನ್ಸೋ ಕಮೆಂಟ್ ಮಾಡಿ ಗುರು. ಒಟ್ಟಾರೆ CSK ಮೇಲೆ ಒಂದು ಪಂದ್ಯ ಆಡಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ ಗುರು. ನಿಮ್ಮ ಅನಿಸಿಕೆ ಅಂತ ಕನ್ಸೋ ಕಮೆಂಟ್ ಮಾಡಿ ಗುರು. ವಿಲ್ ಜಾಕ್ಸ್ ಅವರು ಇಂಗ್ಲೆಂಡ್ ತಲುಪಿದಂತಾರೆ ಅಂತ ಹೇಳಪ್ಪ ಅಂತಾರೆ. ನನಗೆ ತುಂಬಾ ಬೇಸರ ಆಗ್ತಿದೆ ಅಂತ ಹೇಳಬೇಕು RCB ತಂಡ ಬಿಟ್ಟು ನಂತರ. ಯಾಕಂದರೆ RCB ಫ್ಯಾನ್ಸ್ಗಳು ನನ್ನ ಅಕೌಂಟ್ಗೆ ಈಗಲೂ ಕೂಡ ಕಮೆಂಟ್ ಮಾಡ್ತೀನಿ ಅಂತ ಹೇಳಬೇಕು. ನನ್ನ ಪೋಸ್ಟ್ಗಳಿಗೆ ಐ ಮಿಸ್ ವಿಲ್ ಜಾಕ್ಸ್ ಅಂತ ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ನನಗೆ ತುಂಬಾ ಬೇಸರ ಆಗ್ತಿದೆ. ಇಂಥ ಫ್ಯಾನ್ಸ್ ಎಲ್ಲೂ ಇಡೀ ಜಗದಲ್ಲಿ ಸಿಗೋದಿಲ್ಲ. ನನಗೆ RCB ತಂಡ ಬೆಟರ್ ಫೀಲಿಂಗ್ ಕೊಟ್ಟಿದೆ ಅಂತ ಹೇಳಬೇಕು. ಮತ್ತು ವಿರಾಟ್ ಕೊಹ್ಲಿ, ಡು ಪ್ಲೇಸಿ, ದಿನೇಶ್ ಕಾರ್ತಿಕ್, ಕೆಮ್ರನ್ಗೆ ಇಂಥ ಸ್ಟಾರ್ ಆಟಗಾರ ಕೊಟ್ಟು ಆಡೋಕ್ಕೆ ತುಂಬಾ ಖುಷಿ ಪಟ್ಟೆ ಅಂತ ಹೇಳ್ತೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ RCB ತಂಡದಲ್ಲಿ ಆಡಿದ್ದು ಅಂತ ಹೇಳಬೇಕು. ನನ್ನ ನಂಬಿ ಚಾನ್ಸ್ ಕೊಟ್ಟರು RCB ತಂಡ ಚೆನ್ನಾಗಿ ಆಟ ಆಡಿದೆ. ಮತ್ತು ಫ್ಯಾನ್ಸ್ಗಳು ಅದೇ ರೀತಿ ಸಪೋರ್ಟ್ ಮಾಡಿದ್ರು. ನನ್ನ ಫ್ಯಾನ್ಸ್ಗಳು ತುಂಬ ಚಿರಋಣಿ ಆಗಿರ್ತೀನಿ ಅಂತ ವಿಲ್ ಜಾಕ್ಸ್ ಅವರು ಹೇಳಿದ್ರು ಅಂತ ಹೇಳ್ತೀನಿ. ಮತ್ತು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಕೂಡ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅಂತ ಸ್ಟಾರ್ ಆಟಗಾರ ಕೊಟ್ಟು ಆಡೋಕ್ಕೆ ಪುಣ್ಯ ಮಾಡಿರಬೇಕು. ಅವರು ತುಂಬಾನೇ ಅತ್ಯುತ್ತಮವಾದ ಒಳ್ಳೆ ಆಟಗಾರ ಅಂತ ಹೇಳ್ಬೇಕು. ಅವ್ರ ಜೊತೆ ಆಡಿ ನನಗೆ ತುಂಬಾನೇ ಖುಷಿ ಆಯಿತು ಅಂತ ವಿಲ್ ಜಾಕ್ಸ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ವಿಲ್ ಜಾಕ್ಸ್ ಅವರು ಮುಂದೆ ವರ್ಷ RCB ಪರವಾಗಿ ಆಡ್ತಾರೋ ರಿಟರ್ನ್ ಮಾಡ್ಕೊತಾರೋ RCB ಮ್ಯಾನೇಜ್ಮೆಂಟ್ ಅವರು ಮಾಡ್ಕೊಳ್ಳೋದು ಅಂತ ಒಂದು ಗೊತ್ತಿಲ್ಲ. ಮತ್ತೆ ಕರ್ಕೋತಾರೋ RCB ಅಂತ. ಆದರೂ ಗುರು ವಿಲ್ ಜಾಕ್ಸ್ ಅವ್ರ ಆಟ ಆಡೋದು ಅಂತ ಹೇಳ್ಬೇಕು. ಅವ್ರು 5 ಮ್ಯಾಚ್ ಚಾನ್ಸ್ ಕೊಡಲಿಲ್ಲ. ಸ್ಟಾರ್ಟಿಂಗ್ ಚಾನ್ಸ್ ಕೊಟ್ಟಿತ್ತು ಅಂತಂದರೆ ಒಂದು 2-3 ಮ್ಯಾಚಲ್ಲಿ ಎಷ್ಟಾಗಿ ಗೆದ್ದಿರ್ಬೋದಿತ್ತು. ಒಂದು 2 ಮ್ಯಾಚಲ್ಲಿ ಎಷ್ಟಾಗಿ ಗೆದ್ದಿರ್ಬೋದು RCB ತಂಡ ಅಂತ ಒಂದು ಯೋಚನೆ ಬರುತ್ತೆ ಅಂತ ಹೇಳ್ಬೇಕು. ನಿಮ್ಮ ಅನಿಸಿಕೆ ಅಂತ ಕಳ್ಸೋ ಕಮೆಂಟ್ ಮಾಡಿ ಗುರು. ಸಿಗೋದು ಎಷ್ಟು ತಡ ಬಾಯ್ ಬಂದ ನಮಸ್ಕಾರ. ಜೈ RCB ಗುರು. ಏನಾರಲ್ಲಿ ಗುರು, ಯಾರಿಲ್ಲಿ ಬಿಡ್ಲಿ ನಮ್ಮ ಕಿಂಗ್ ಕೊಹ್ಲಿ ಕೊನೆ ತಕ್ಕ ಇದ್ರೆ ಸಾಕು ಗುರು. CSK ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನಿಲ್ಲ ಅಂತಂದ್ರೆ ಒಂದು 18 ರನ್ ಬೆಸ್ಟ್ ಬ್ಯಾಟಿಂಗ್ ಅಂತಂದ್ರೆ 18 ರನ್ ಜಾಸ್ತಿ ಹೊಡಿಬೇಕು ಇವರು. ಬೇಗ ಚೇಸ್ ಮಾಡಿದ್ನು ಅಂದರೆ 18 ಅವರಲ್ಲಿ ಚೇಸ್ ಹೊಡಬೇಕು ಅಷ್ಟೇ ಇವರು. ನಮ್ಮ RCB ತಂಡ ಏನಿಲ್ಲ CSK ಮೇಲೆ ಅಂತ ಹೇಳ್ತೀನಿ ಗುರು. ನೀವಂದ್ರೆ ಕಾಣಿಸೋ ಕಮೆಂಟ್ ಮಾಡಿ ಗುರು. ಸಿಗೋದು ಎಷ್ಟು ತಡ ಬಾಯ್ ಬಂದ ನಮಸ್ಕಾರ. ಜೈ RCB.